ನಿನಗಾಗಿ ಭಾಗ 91. ಇತ್ತ ವಿಕ್ರಮಮ್ಮ ತುಂಬ ಬೇಸರ ಮಾಡಿಕೊಂಡು ಕಿರಣ್ ಬಳಿ ಹೇಳುತ್ತಿದ್ದಾಳೆ. ಅವಳಿಗೆ ಯಾವುದೋ ಮ್ಯಾಜಿಕ್ ಬರುತ್ತದೆ. ವಿಕ್ರಮ್ನನ್ನು ಯಾವ ರೀತಿ ತನ್ನ ಕಡೆ ಎಳೆದುಕೊಳ್ಳಬೇಕು ಅನ್ನುವುದು ಗೊತ್ತು. ರೂಮಿನ ಬಾಗಿಲನ್ನು ಬೇಕು ಅಂತಲೇ ಅವಳು ತೆಗೆದಿಲ್ಲ. ಮೊದಲೇ ಅವನಿಗೆ ಇನ್ಫಾರ್ಮ್ ಮಾಡಿರುತ್ತಾಳೆ. ಇಲ್ಲಿ ಬಂದು ಬಿಡು, ನಾವಿಬ್ಬರು ಸೇರೋಣ. ಡೈರೆಕ್ಟಾಗಿ ಬಂದರೆ ನೀನು ಮನೆಯವರೆಲ್ಲ ನಿನ್ನನ್ನು ಪ್ರಶ್ನೆ ಮಾಡುತ್ತಾರೆ. ಇಂಡೈರೆಕ್ಟ್ ಆಗಿ ಬಂದರೆ ಏನಾದರೂ ನೆಪ ಹೇಳಬಹುದು ಅಂತ. ಅದು ಕಿರಣ್ಗೂ ಕೂಡ ನಿಜ ಅಂತ ಅನಿಸಿತು. ಯಾವಾಗಲೂ ಹುಡುಗಿಯರ ವಿಷಯದಲ್ಲಿ ತುಂಬ ರಫ್ ಆಗಿ ಇರುತ್ತಿದ್ದವನು ನಾನು ಸಾಫ್ಟ್ ಆದರೆ ಬೈಯುತ್ತಿದ್ದ. ಜೀವನ, ಕೆರಿಯರ್, ಪ್ರೀತಿ, ಮದುವೆ ಇವೆಲ್ಲ ದೊಡ್ಡ ತಪ್ಪು ಅಂತ ಈಗ ನೋಡಿದರೆ ಇಂಥ ಕೆಲಸ ಮಾಡುತ್ತಿದ್ದಾನೆ. ಅವಳಲ್ಲಿ ಏನೋ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಇರಬೇಕು. ಇಲ್ಲವಾದರೆ ವಿಕ್ರಮ್ ಏಕೆ ಇಷ್ಟೊಂದು ತನ್ನನ್ನು ತಾನು ಅವಳಿಗೆ ಅರ್ಪಿಸಿಕೊಳ್ಳುತ್ತಾನೆ? ತುಂಬ ಕೋಪ ಬರುತ್ತಿದೆ. ತನ್ನ ಪ್ರೀತಿಯ ಗೆಳೆಯರನ್ನು ತನ್ನಿಂದ ದೂರ ಮಾಡಿದ್ದಾಳೆ ಅವಳು. ಅಮ್ಮ ಅಂತೂ ಅವಳನ್ನು ತುಂಬ ದ್ವೇಷ ಮಾಡುತ್ತಾಳೆ. ಇದೆಲ್ಲವನ್ನು ಹೇಗೆ ಸರಿ ಮಾಡುವುದು ಕಿರಣ್ಗೆ ತಿಳಿಯುತ್ತಿಲ್ಲ. ಕಿರಣ್ ಒಂದು ರೀತಿ ತುಂಬ ಒಳ್ಳೆಯವನು, ಆದರೆ ಅವನಿಗೆ ದಮಯಂತಿಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಅವನು ವಿಕ್ರಮ್ನ ಅಮ್ಮನನ್ನು ಸ್ವಂತ ತಾಯಿ ಅಂತ ಅಂದುಕೊಂಡಿದ್ದ. ಅವಳು ಹೇಳುವ ಮಾತುಗಳು ನಿಜ ಅಂತ ಭಾವಿಸಿದ್ದಾನೆ. ಅದಕ್ಕಾಗಿ ಅವಳು ನಿಜವಾಗಲೂ ಸತ್ಯ ಹೇಳುತ್ತಿದ್ದಾಳೆ ಅಂತ ನಂಬಿದ್ದಾನೆ. ಆದರೆ ಅವಳು ಕೇವಲ ತನ್ನ ಸ್ವಾರ್ಥಕ್ಕಾಗಿ ಕಿರಣ್ಣನ್ನು ದಾರಿ ತಪ್ಪಿಸುತ್ತಿದ್ದಾಳೆ. ಬಡವರ ಮನೆಯ ಹುಡುಗಿ ಅಂತ ಮೊದಲಿನಿಂದಲೂ ಅವಳನ್ನು ಕಂಡರೆ ಆಗುವುದಿಲ್ಲ. ಆ ಕೆಟ್ಟ ಯೋಚನೆಯ ಬೀಜವನ್ನು ಕಿರಣ್ ಮನಸ್ಸಿನಲ್ಲಿ ಬಿತ್ತುತ್ತಿದ್ದಾಳೆ. ಪರಿಸ್ಥಿತಿ ಎಲ್ಲವನ್ನು ಸರಿ ಮಾಡಬೇಕು. ಚಿಕ್ಕಪ್ಪ ಪದೇ ಪದೇ ಫೋನ್ ಮಾಡಿದಾಗ ಅವಳು ಫೋನ್ ಎತ್ತಲಿಲ್ಲ. ಹೇಗಿದ್ದಾಳೆ ಅಂತ ಸೂರ್ಯ ಅವರಿಗೆ ಕಾಲ್ ಮಾಡುತ್ತಾನೆ. ಆಗ ಸೂರ್ಯ ಅವರು ಎಲ್ಲ ವಿಷಯವನ್ನು ಹೇಳುತ್ತಾರೆ. ಮೊದಲು ಸ್ವಲ್ಪ ಮುಜುಗರವಾಗುತ್ತದೆ ಅವರ ಚಿಕ್ಕಪ್ಪನಿಗೆ. ಆಗ ದಮಯಂತಿಯ ಜೀವನ ಚೆನ್ನಾಗಿ ಇದ್ದರೆ ಸಾಕು. ನನ್ನ ಹೆಂಡತಿ ಮಗಳಿಗೆ ನೀವು ಏನು ಮಾಡಿದರೂ ನನಗೆ ದುಃಖವಿಲ್ಲ. ಅವರು ಇಂದಲ್ಲ ಚಿಕ್ಕಂದಿನಿಂದಲೂ ಅವಳಿಗೆ ತುಂಬ ಕಷ್ಟ ಕೊಡುತ್ತಿದ್ದಾರೆ. ಯಾವುದಾದರೂ ಒಂದು ದಾರಿ ಹುಡುಕುತ್ತಲೇ ಇರುತ್ತಾರೆ. ಅವಳನ್ನು ನೋವು ಮಾಡಬೇಕು ಅಷ್ಟೇ ಅವರ ಉದ್ದೇಶ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ತೀರಾ ವಿನಯವಾಗಿ ದಮಯಂತಿಯ ಚಿಕ್ಕಪ್ಪ ಹೇಳುತ್ತಾರೆ. ಆಗ ಸೂರ್ಯ ಪರವಾಗಿಲ್ಲ ಬಿಡಿ, ಎಲ್ಲ ಹಣೆ ಬರಹ, ದೇವರೇ ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡುತ್ತಾನೆ. ಎಲ್ಲಕ್ಕಿಂತ ಖುಷಿಯಾಗಿರುವ ವಿಷಯ ಎಂದರೆ ವಿಕ್ರಮ್ ದಮಯಂತಿಯ ಪರವಾಗಿ ನಿಂತಿದ್ದಾನೆ. ಪ್ರಪಂಚ ಏನೇ ಹೇಳಿದರೂ, ಯಾವುದು ಏನೇ ಆದರೂ ನಾನು ಅವಳನ್ನು ಬಿಡುವುದಿಲ್ಲ. ಅವಳನ್ನು ನನ್ನವಳನ್ನಾಗಿ ಮಾಡಿಕೊಳ್ಳುತ್ತೇನೆ, ಇಲ್ಲೇ ಉಳಿಸಿಕೊಳ್ಳುತ್ತೇನೆ. ಅವಳು ಮಾತ್ರ ಈ ಜನ್ಮದಲ್ಲಿ ನನ್ನ ಹೆಂಡತಿ ಅಂತ ಹೇಳಿದ್ದಾನೆ ನನ್ನ ಜೊತೆ ತುಂಬ ಸಲ. ಅಂದ ಮೇಲೆ ನೀವು ಯೋಚನೆ ಮಾಡಬೇಡಿ. ಅವನು ಯಾವುದಾದರೂ ಒಂದು ವಿಷಯವನ್ನು ತುಂಬ ಬಲವಾಗಿ ಮಾಡೇ ಮಾಡುತ್ತೇನೆ ಅಂದರೆ ಅದನ್ನು ಮಾಡುತ್ತಾನೆ. ಅಷ್ಟೊಂದು ಹಠ ಅವನಿಗೆ. ಇನ್ನು ದಮಯಂತಿಯನ್ನು ಬಿಡುವುದಿಲ್ಲ ಅಂತ ಸೂರ್ಯ ಹೇಳುತ್ತಾನೆ. ಅವನಿಗೆ ಗೊತ್ತು, ತನ್ನ ಮಗ ದಮಯಂತಿಯನ್ನು ತುಂಬ ಪ್ರೀತಿ ಮಾಡುತ್ತಾನೆ. ಅವಳಿಗಾಗಿ ತನ್ನ ಸಂಪೂರ್ಣ ಶಕ್ತಿಯನ್ನು ಮೀರಿ ಪ್ರಯತ್ನಿಸುತ್ತಾನೆ ಅಂತ. ಇತ್ತ ಅವರ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ಇಬ್ಬರೂ ಕೂಡ ದಮಯಂತಿ ಮತ್ತು ವಿಕ್ರಮ್ನನ್ನು ದೂರ ಮಾಡುವ ಬಗ್ಗೆ ಹೊಸ ಪ್ಲಾನ್ ಅನ್ನು ಸೃಷ್ಟಿ ಮಾಡುತ್ತಿರುತ್ತಾರೆ. ದಮಯಂತಿ ಮತ್ತು ವಿಕ್ರಮ್ ಒಬ್ಬರನ್ನು ಒಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಪ್ರಪಂಚದ ಅರಿವೇ ಇಲ್ಲದೆ ಮಲಗಿರುತ್ತಾರೆ. ವಿಕ್ರಮ್ನ ಫೋನ್ ಪದೇ ಪದೇ ರಿಂಗ್ ಆಗುತ್ತಿರುತ್ತದೆ. ಅವನು ಆಫೀಸ್ನ ತುಂಬ ಕೆಲಸ ಪೆಂಡಿಂಗ್ ಇಟ್ಟುಕೊಂಡಿರುತ್ತಾನೆ. ದಮಯಂತಿ ಮತ್ತು ಮನೆಯ ವಿಷಯಗಳಿಂದ ಅವನು ದಮಯಂತಿಯನ್ನು ಕಾಪಾಡಬೇಕು. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಹಣೆಗೆ ಮುತ್ತು ಕೊಟ್ಟು ಫೋನ್ ನೋಡಿದಾಗ ಗಿರಿ ಫೋನ್ ಮಾಡಿದ್ದಾನೆ. ಇವನು ಎಷ್ಟು ಸಲ ಫೋನ್ ಮಾಡಿದರೂ ಫೋನ್ ಎತ್ತಲಿಲ್ಲ. ನಂತರ ವಾಯ್ಸ್ ಮೆಸೇಜ್ ಕಳಿಸಿದ್ದಾನೆ. ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ, ನೀನು ಆಫೀಸ್ಗೆ ಬಂದು ಬಿಡು, ನಿನ್ನ ಜೊತೆ ಪರ್ಸನಲ್ ಆಗಿ ಮಾತಾಡಬೇಕು. ಫೋನ್ನಲ್ಲಿ ಮಾತನಾಡಲು ಸಾಧ್ಯವಿಲ್ಲ. ನಿನಗೆ ಆಫೀಸ್ ಕೂಡ ಇದೆ, ಕೇವಲ ಮನೆ ಮಾತ್ರ ಅಲ್ಲ ಅಂತ ಇನ್ನೊಂದು ವಾಯ್ಸ್ ಮೆಸೇಜ್ ಕಳಿಸಿರುತ್ತಾರೆ. ಆಗ ಅನಿಸಿತು, ಈ ಮನೆ ನನ್ನ ಸಂಪೂರ್ಣ ಸಾಮ್ರಾಜ್ಯ ನಡೆಯುತ್ತಿರುವುದು ನನ್ನ ಮೇನ್ ಇನ್ಕಮ್ ನನ್ನ ಆಫೀಸಿಂದ ಅಂತ. ಅಲ್ಲಿ ಪೆಟ್ಟಾದರೆ ನಾನು ಮನೆಯವರನ್ನೆಲ್ಲ ಹೇಗೆ ನೋಡಿಕೊಳ್ಳುವುದು? ದಮಯಂತಿ ಮಲಗಿದ್ದಳು ಗಾಢವಾಗಿ. ಅವಳನ್ನು ಹೇಳಿಸಲು ಮನಸ್ಸಾಗಲಿಲ್ಲ. ಅವಳ ಹಣೆಗೆ ಮತ್ತೊಮ್ಮೆ ಮುತ್ತು ಕೊಟ್ಟು ಅವನು ಎದ್ದು ಹೋಗುತ್ತಿದ್ದ. ಆಗ ಅವಳು ಅವನ ಕೈಯನ್ನು ಹಿಡಿದು ಎಳೆದಳು. ಅವಳು ಎಚ್ಚರವಾಗಿದ್ದಳು.
ಅವಳ ಎಳೆತಕ್ಕೆ ಅವನು ಅವಳ ಮೈ ಮೇಲೆ ಬಿದ್ದ. ಸಡನ್ನಾಗಿ ಆಯತಪ್ಪಿ ಅವನು ಬಿದ್ದಿದ್ದರಿಂದ ಅವನ ದೇಹ ಸಂಪೂರ್ಣವಾಗಿ ಅವಳ ದೇಹಕ್ಕೆ ಟಚ್ ಆಗಲು ಶುರುವಾಯಿತು. ಇಬ್ಬರ ತುಟಿಗಳು ಪರಸ್ಪರ ಟಚ್ ಆದವು. ದೇಹಗಳು ಕೂಡ ಮತ್ತೊಮ್ಮೆ ಒಂದಾದವು. ಬೆಳಿಗ್ಗೆ ಈ ರೀತಿ ಆಗಿದ್ದರಿಂದ ಇಬ್ಬರ ಮನಸ್ಸಿನಲ್ಲಿರುವ ಬಯಕೆಗಳು ಹೆಚ್ಚಾದವು. ನಿರಂತರವಾಗಿ ಇಬ್ಬರು ತುಟಿಗಳಿಗೆ ಮುತ್ತನ್ನು ಕೊಟ್ಟುಕೊಳ್ಳಲು ಶುರು ಮಾಡಿದರು. ಅವನ ಕೈಗಳು ಅವಳ ದೇಹದ ಎಲ್ಲ ಭಾಗಗಳಲ್ಲೂ ಆಟ ಆಡುತ್ತಿದ್ದವು. ಇವಳು ಕೂಡ ಅವನ ಎದೆಯನ್ನು ಮುಟ್ಟುತ್ತಿದ್ದಳು. ಸ್ವಲ್ಪ ಸಮಯ ಇಬ್ಬರು ಅದೇ ರೀತಿ ಇದ್ದರು. ಪುನಃ ಅವನು ಫೋನ್ ರಿಂಗ್ ಆಗಲು ಶುರುವಾಯಿತು. ಆಗ ಅವನಿಗೆ ಕೆಲಸ ನೆನಪಾಗಿ ನನಗೆ ಆಫೀಸ್ನಲ್ಲಿ ಕೆಲಸ ಇದೆ ಅಂತ ಹೇಳಿ ಸ್ನಾನ ಮಾಡಲು ಹೋದ. ನಂತರ 5 ನಿಮಿಷದಲ್ಲಿ ಫ್ರೆಶ್ ಆಗಿ ಬಂದು ತನ್ನ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ, ಫೋನ್ ಮಾಡುತ್ತೇನೆ ಅಂತ ಹೇಳಿ ಅವಳ ತುಟಿಗೆ ಮತ್ತೊಮ್ಮೆ ಮುತ್ತು ಕೊಟ್ಟು ಹೋದ. ಅವನು ಆಫೀಸ್ಗೆ ಹೋಗಬೇಕಾದಾಗ ಅವರ ಅಜ್ಜಿ ಮತ್ತು ಶಾಂತಿ ಸಿಕ್ಕಿದರು. ಅವರಿಬ್ಬರಿಗೆ ಹೇಳಿದ ದಮಯಂತಿ ಫ್ರೆಶ್ ಆದ ಮೇಲೆ ಅವಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ, ಅಲ್ಲಿ ಗುರುಗಳ ಭಜನೆ ಇದೆ, ಅವಳ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತದೆ. ನಂತರ ಸಂಜೆಯವರೆಗೂ ಮನೆಗೆ ಬರಬೇಡಿ, ನನ್ನ ರೆಸಾರ್ಟ್ನಲ್ಲಿ ಇರಿ ಅಂತ ಹೇಳಿದ. ಅವನ ಮಾತಿಗೆ ಅವರಿಬ್ಬರು ಒಪ್ಪಿದರು. ನಿಮ್ಮಿಬ್ಬರಿಗೂ ಕೂಡ ಒಂದು ಹೊಸ ಚೈನ್ ಸಿಗುತ್ತದೆ, ಯಾವಾಗಲೂ ಮನೆಯಲ್ಲಿ ಇರುತ್ತೀರಾ ಅಂದಾಗ ಅಜ್ಜಿ ಅವನ ಕಿವಿಯನ್ನು ಹಿಡಿದುಕೊಂಡು, ನಮ್ಮಿಬ್ಬರ ಬದಲಾವಣೆ ನಿನಗೆ ಬೇಕಾಗಿಲ್ಲ, ನಿನ್ನ ಹೆಂಡತಿಗೆ ಮನೆಯ ಉಳಿದವರು ಎಲ್ಲಿ ತೊಂದರೆ ಮಾಡಿಬಿಡುತ್ತಾರೆ ಅನ್ನುವ ಭಯಕ್ಕೆ ನಮ್ಮಿಬ್ಬರಿಗೆ ಈ ರೀತಿ ಹೇಳುತ್ತಿದ್ದೀಯಾ ಅಂದಾಗ ನೀನು ನನ್ನ ಅಜ್ಜಿ ಅಲ್ಲವೇ, ನನ್ನ ಮನಸ್ಸಿನ ಮಾತು ನಿನಗೆ ತಿಳಿಯುತ್ತದೆ ಅಂತ ಅಜ್ಜಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಜ್ಜಿಗೆ ಬಾ ಹೇಳಿ ಹೋದ. ಅವರ ಅಜ್ಜಿಗೆ ಸಮಾಧಾನ. ವಿಕ್ರಮ್ ಒಂದು ಒಳ್ಳೆಯ ಗಂಡ ಆಗುತ್ತಿದ್ದಾನೆ, ದಮಯಂತಿಯನ್ನು ತುಂಬ ಪ್ರೀತಿ ಮಾಡುತ್ತಿದ್ದಾನೆ, ನನಗೆ ಅವನ ಬಗ್ಗೆ ತುಂಬ ಖುಷಿ ಇದೆ. ಆಗ ಶಾಂತಿ, ನಾನು ಕಿಚನ್ನಲ್ಲಿ ಬೇಗ ಎಲ್ಲ ಕೆಲಸ ಮುಗಿಸಿ ಬರುತ್ತೇನೆ ಅಂತ ಹೇಳಿ ಹೋದಳು. ಇಲ್ಲಿ ದಮಯಂತಿ ತುಂಬ ಖುಷಿಯಿಂದ ಇದ್ದಾಳೆ. ವಿಕ್ರಮ್ ಮುಟ್ಟಿದ ತನ್ನ ದೇಹದ ಎಲ್ಲ ಭಾಗವನ್ನು ತನ್ನ ಕೈಯಲ್ಲಿ ಪುನಃ ಮುಟ್ಟಿಕೊಳ್ಳುತ್ತಿದ್ದಾಳೆ. ಇದೆಲ್ಲ ನಿಜವಾಗಲೂ ಸತ್ಯ ಅಲ್ಲವೇ? ನಾವಿಬ್ಬರು ಪದೇ ಸೇರುತ್ತಿದ್ದೇವೆ, ನಿಜವಾದ ಗಂಡ ಹೆಂಡತಿ ಆಗುತ್ತಿದ್ದೇವೆ, ಅವರಲ್ಲಿ ನಾನು, ನನ್ನಲ್ಲಿ ಅವರು ಪರಸ್ಪರ ಸಂಪೂರ್ಣವಾಗಿ ನೆಲೆಸಿದ್ದೇವೆ ಅನ್ನುವುದನ್ನು ನೆನಪಿಸಿಕೊಂಡು ಅವಳಿಗೆ ಖುಷಿಯಾಯಿತು. ಇಷ್ಟು ದಿನ ಅವಳ ಬದುಕಿನಲ್ಲಿ ಇದ್ದ ಕಷ್ಟ ಇಷ್ಟಕ್ಕೆ ಮುಗಿದು ಹೋಗುತ್ತದೆ ಅಂತ ಅವಳು ಅಂದುಕೊಳ್ಳುತ್ತಿದ್ದಾಳೆ. ಏಕೆಂದರೆ ವಿಕ್ರಮ್ನ ಪ್ರೀತಿ ಅವಳನ್ನು ಆ ರೀತಿ ಮಾಡಿದೆ. ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಬೇಕು ಅಂತ ಅನಿಸುತ್ತದೆ. ಅವನು ಮಲಗುವ ದಿಂಬನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಸ್ನಾನ ಮಾಡಿ ರೆಡಿಯಾಗುತ್ತಾಳೆ. ಅವಳು ಸ್ನಾನ ಮಾಡಿ ಕನ್ನಡಿ ಮುಂದೆ ನಿಂತರೆ ಸಾಕು, ತುಂಬ ಸುಂದರವಾಗಿ ಕಾಣುತ್ತಾಳೆ. ಅವಳ ಸೌಂದರ್ಯವನ್ನು ಅವಳೇ ನೋಡಿ ಖುಷಿ ಪಡುತ್ತಾಳೆ. ವಿಕ್ರಮ್ಗೆ ರೆಡ್ ಕಲರ್ ತುಂಬ ಇಷ್ಟ. ಅವಳು ಅದಕ್ಕಾಗಿ ಆ ಬಣ್ಣದ ಸೀರೆಯನ್ನು ಉಡುತ್ತಾಳೆ. ಒಂದು ಸೆಲ್ಫಿ ತೆಗೆದುಕೊಂಡು ವಿಕ್ರಮ್ ಫೋನ್ಗೆ ಕಳಿಸುತ್ತಾಳೆ. ಇತ್ತ ದಮಯಂತಿಯ ಚಿಕ್ಕಮ್ಮ ಕನ್ನಡಿ ನೋಡಿಕೊಂಡು ಖುಷಿ ಪಡುತ್ತಿದ್ದ ದಮಯಂತಿಗೆ ಚೆನ್ನಾಗಿ ಬೈಯುತ್ತಾಳೆ. ನೀನು ಇಲ್ಲಿ ಸುಖವಾಗಿದ್ದರೆ ನನ್ನ ಮಗಳ ಜೀವನ ಹಾಳಾಗುತ್ತದೆ. ನೀನು ಈ ಮನೆಯನ್ನು ಬಿಟ್ಟು ಹೊರಟು ಹೋಗು. ವಿಕ್ರಮ್ ಜೊತೆ ಅವಳ ಮದುವೆ ಮಾಡಿಸುತ್ತೇನೆ. ಚಿಕ್ಕಂದಿನಿಂದಲೂ ನೀನು ನಮ್ಮ ಹಣೆಗೆ ಕಟ್ಟಿಕೊಂಡ ಸಂಕಟ ಅಂತ ಜೋರಾಗಿ ಮಾತನಾಡುತ್ತಿರುತ್ತಾಳೆ. ಮನೆಯವರೆಲ್ಲ ಅಲ್ಲೇ ಬರುತ್ತಾರೆ. ಆದರೆ ಯಾರೂ ಕೂಡ ಒಂದೇ ಒಂದು ಮಾತನ್ನು ಆಡುವುದಿಲ್ಲ. ಏಕೆಂದರೆ ವಿಕ್ರಮ್ನ ಅಪ್ಪ ಅವನು ಕೂಡ ಆಫೀಸ್ಗೆ ಹೋಗಿರುತ್ತಾನೆ ಅವನ ಕೆಲಸದ ನಿಮಿತ್ತ. ಕಿರಣ್ ಮತ್ತು ವಿಕ್ರಮ್ ಅಮ್ಮ ತಮಗೂ ಬೇಕಾಗಿರುವುದು ಇದೆ ಅನ್ನುವ ರೀತಿ ನಿಂತಿರುತ್ತಾರೆ. ಸ್ವಲ್ಪ ಸಮಯಕ್ಕೆ ಶಾಂತಿ ಬಂದು, ಅಮ್ಮವ್ರೆ ಆ ರೀತಿ ಬಯ್ಯಬೇಡಿ, ಅವರು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿ ಬಂದಿದ್ದಾರೆ, ಅವರು ಹೇಗೆ ಈ ಮನೆಯನ್ನು ಬಿಟ್ಟು ಹೋಗುತ್ತಾರೆ? ನಿಮ್ಮ ಮಗಳ ಹೊಟ್ಟೆಯಲ್ಲಿ ಇರುವುದು ನಿಜವಾಗಲೂ ವಿಕ್ರಮ್ ಸರ್ ಮಗುವ ಅಥವಾ ಅಲ್ಲವಾ ಅನ್ನುವುದು ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ನೀವು ಹೇಗೆ ಈ ರೀತಿ ಇವರನ್ನು ಎದುರಿಸುತ್ತಿದ್ದೀರಾ? ಯಾರಾದರೂ ಜೋರು ಧ್ವನಿಯಲ್ಲಿ ಮಾತನಾಡಿದರೆ ದಮಯಂತಿ ಅಮ್ಮನವರ ಜೊತೆ ವಿಕ್ರಮ್ ಸರ್ಗೆ ಇಷ್ಟವಾಗುವುದಿಲ್ಲ. ಅಂತಹುದರಲ್ಲಿ ನೀವು ಇಷ್ಟೊಂದು ಎದುರಿಸುತ್ತಿದ್ದೀರಾ, ಇದರ ಪರಿಣಾಮ ನೆಟ್ಟಗೆ ಇರುವುದಿಲ್ಲ ಅಂತ ಹೇಳುತ್ತಿರಬೇಕಾದಾಗ ದಮಯಂತಿಯ ಚಿಕ್ಕಮ್ಮ ಕೋಪ ಬಂದು ಶಾಂತಿಯನ್ನು ಹೊಡೆಯಲು ಕೈ ಎತ್ತಿದರು. ಅಷ್ಟರಲ್ಲಿ
ಅವರ ಕೈಯನ್ನು ಅಜ್ಜಿ ಬಂದು ಹಿಡಿದುಕೊಂಡು ಚೆನ್ನಾಗಿ ನುಲಿಯುತ್ತಿದ್ದಾರೆ. ನನಗೆ ವಯಸ್ಸಾಗಿದೆ ಅಂತ ನೀನು ಯೋಚಿಸಬೇಡ. ನಾನು ಈಗಲೂ ಕೂಡ ಗಟ್ಟಿ ಮುಟ್ಟಾಗಿ ಇದ್ದೇನೆ ನಿಮ್ಮಂಥವರನ್ನು ಎದುರಿಸಲು. ನನ್ನ ಮನೆಗೆ ಬಂದು ನನ್ನ ಮೊಮ್ಮಗನ ಹೆಂಡತಿಯನ್ನು ಎದುರಿಸುತ್ತೀಯ. ಸಾಲದು ಅಂತ ನನ್ನ ಮಗಳ ರೀತಿ ಇರುವವಳನ್ನು ಒಡೆಯಲು ಕೈ ಎತ್ತುತ್ತಿದ್ದೀಯ. ಇದು ನಿನ್ನ ಮನೆಯಲ್ಲ. ಮನೆಯನ್ನು ಖಾಲಿ ಮಾಡು, ಇಲ್ಲವಾದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಅಂತ ಜೋರಾಗಿ ಮಾತನಾಡುತ್ತಾಳೆ. ಈ ಬದಲಾವಣೆಯನ್ನು ಅಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರುವುದಿಲ್ಲ. ವಿಕ್ರಮ್, ಸೂರ್ಯ ಇಬ್ಬರು ಆಫೀಸ್ಗೆ ಹೋಗಿದ್ದಾರೆ. ಏನು ಬೇಕಾದರೂ ಮಾಡಬಹುದು, ಎದುರಿಸಬಹುದು ದಮಯಂತಿಯನ್ನು ಅಂತ ಎಲ್ಲರೂ ಅಂದುಕೊಂಡಿದ್ದರು. ಈಗ ಎಲ್ಲ ಉಲ್ಟವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.